ಪಹಲ್ಗಾಮ್ನಲ್ಲಿ ನರಮೇಧ ನಡೆದು ಇಂದಿಗೆ 11 ದಿನ. 11 ದಿನವಾದರೂ ಕೂಡ ಈ ರಕ್ತ ರಾಕ್ಷಸರು ಎಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ ಲಭ್ಯ ಆಗಿರಲಿಲ್ಲ. ಈಗ ನರಮೇಧ ಪ್ರಕರಣಕ್ಕೆ ಸಿಕ್ಕಿರುವ ಬಿಗ್ಗೆಸ್ಟ್ ಅಪ್ಡೇಟ್. ಹಿಂದೂಗಳ ಮಾರಣ ಹೋಮ ಮಾಡಿದ ಉಗ್ರರು ಎಲ್ಲಿಗೆ ಹೋದ್ರು ಅನ್ನೋದರ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಪಹಲ್ಗಾಮ್ ನರಮೇಧ ಪ್ರಕರಣದ ಬಿಗ್ಗೆಸ್ಟ್ ಅಪ್ಡೇಟ್. ಹಿಂದೂಗಳ ನರಮೇಧ ಮಾಡಿದ ಉಗ್ರರು ಹೋಗಿದ್ದು ಶ್ರೀಲಂಕಾಗೆ. ಕಾಶ್ಮೀರದಿಂದ ಚೆನ್ನೈನಿಂದ ಶ್ರೀಲಂಕಾಕ್ಕೆ ತೆರಳಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಸತತವಾಗಿ 11ನೇ ದಿನ ಕೂಡ ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ ಸೇನಾಪಡೆ ಹಾಗೆ ಸ್ಥಳೀಯ ಪೊಲೀಸರು. ಆದರೆ ಪಹಲ್ಗಾಮ್ನಿಂದ ನೇರವಾಗಿ ಇದೀಗ ಶ್ರೀಲಂಕಾಗೆ ಹಾರಿ ಉಗ್ರರು ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಎನ್ನುವುದು ಈ ಕ್ಷಣದ ಬಿಗ್ಗೆಸ್ಟ್ ಅಪ್ಡೇಟ್. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಕಾಶ್ಮೀರದಿಂದಲೇ ಇನ್ಫ್ಯಾಕ್ಟ್ ಪಹಲ್ಗಾಮ್ನಲ್ಲೇ ಇದ್ದಾರೆ ಬೆಳಗಿನಿಂದ. ಅಭಿಷೇಕ್, ಶ್ರೀಲಂಕಾಗೆ ಹೋಗಿರಬಹುದು ಈ ಉಗ್ರರು ಅನ್ನೋ ಅನುಮಾನ ಇದೀಗ ಶ್ರೀಲಂಕಾದಲ್ಲೂ ಕೂಡ ಎನ್ಐಎ ಟೀಮ್ ತಲಾಶ್ ಪ್ರಾರಂಭ ಮಾಡಿದೆ ಅಂತ ಹೇಳಿ ಬೇರೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈ ಬಗ್ಗೆ. ಮೊದಲನೇದಾಗಿ ಆ ಒಂದು ದುರ್ಘಟನೆ ನಡೆದ ನಂತರ ಅದಕ್ಕೂ ಮೊದಲು ಅವರು ಯಾವ ರೀತಿ ನಡ್ಕೊಂಡ್ ಬಂದ್ರು, ಅವರು ಯಾರು ಅಲ್ಲಿಂದ ಓವರ್ ಗ್ರೌಂಡ್ ವರ್ಕರ್ಸ್ ಹೆಲ್ಪ್ ಮಾಡಿದ್ರು, ಅದೇ ತಂಡವೇ ಇವರನ್ನ ಈ ಒಂದು ಜಾಗದಿಂದ ಮತ್ತೆ ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡೋದಕ್ಕೂ ಕೂಡ ಸಹಾಯ ಮಾಡಿರುತ್ತೆ ಅನ್ನೋದು ಎನ್ಐಎ ಒಂದು ತನಿಖೆಯಲ್ಲಿ ಹಾಗೂ ಪಹಲ್ಗಾಮ್ನ ಪೊಲೀಸರ ತನಿಖೆಯಲ್ಲಾಗಿರ್ಬೋದು ಈಗ ಬಯಲಿಗೆ ಬಂದಿರುವಂತದ್ದು. ಈ ಸಂದರ್ಭದಲ್ಲಿ ಈ 4 ಜನರನ್ನ ನೇರವಾಗಿ ಬೈಸರನ್ ವ್ಯಾಲಿಯಿಂದ ಯಾವ ದಾರಿಯ ಮುಖಾಂತರ ಶಿಫ್ಟ್ ಮಾಡಲಾಯಿತು ಅಥವಾ ಅವರು ತಮ್ಮ ಅವತಾರವನ್ನೇನಾದ್ರೂ ಬದಲಿಸಿ ಶಿಫ್ಟ್ ಆದ್ರ ಅನ್ನೋದು ಈಗ ಒಂದು ಪ್ರಶ್ನೆ ಎಲ್ರಿಗೂ ಕಾಡ್ತಿರುವಂತದ್ದು. ಇದಾದ ನಂತರ ಅವರು ಚೆನ್ನೈವರೆಗೂ ಬಂದಿದ್ದಾರೆ. ಚೆನ್ನೈನವರೆಗೂ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಮಾಡಿದ್ಯಾರು, ಏರ್ವೇಸ್ ಅಲ್ಲಿ ಬಂದ್ರ, ಟ್ರೈನ್ ಅಲ್ಲಿ ಬಂದ್ರ, ಹೇಗೆ ಬಂದ್ರು ಅನ್ನೋದು ಕುತೂಹಲ ಈಗ ಇರುವಂತದ್ದು. ಯಾಕಂದ್ರೆ ಚೆನ್ನೈನಿಂದ ನೇರವಾಗಿ ಶ್ರೀಲಂಕಾಗೆ ಹಾರಿದ್ದಾರೆ ಎಂಬ ಮಾಹಿತಿ ಈಗ ಲಭಿಸ್ತಾ ಇರುವಂತದ್ದು. ಅಲ್ಲಿಗೆ ಇದು ಕೇವಲ ಪಾಕಿಸ್ತಾನದ ಕೆಲಸವಾಗಿದೆಯಾ ಅಥವಾ ಶ್ರೀಲಂಕಾದಲ್ಲೂ ಕೂಡ ಈ ಒಂದು ಬೇಸ್ ಇದೆಯಾ ಅನ್ನೋದು ಮುಂದಿನ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರುವಂತದ್ದು. ಆದ್ರೆ ಒಂದಂತೂ ಗ್ಯಾರಂಟಿ ವಿಚಾರ ಏನಂದ್ರೆ ಈ 4 ಜನರು ಮಾತ್ರವಲ್ಲ, ಇವರ ಹಿಂದೆ ಕಾಣದ ಅನೇಕ ಕೈಗಳಿದೆ, ಹ್ಯಾಂಡ್ಲರ್ಗಳು ಬೇರೆಯವರು ಇರುವಂತದ್ದು. ಅದರ ಜೊತೆಗೆ ಬೇರೆ ಕಡೆಯಿಂದ ಆಪರೇಟ್ ಮಾಡಲಾಗಿದೆ. ಕೇವಲ ಒಂದು ರಾಜ್ಯದಲ್ಲಿ ಮಾಡಿದ್ರೆ ರಿಸ್ಕ್ ಆಗಬಹುದು ಅಥವಾ ಪತ್ತೆ ಹಚ್ಚುವಂತ ಕಾರ್ಯ ಈಸಿ ಆಗಬಹುದು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಕಡೆಗಳಿಂದ ಮಾಡಲಾಗಿದೆ ಅನ್ನೋ ಮಾಹಿತಿ ಈಗ ಲಭಿಸಿರುವಂತದ್ದು. ಅದರ ಜೊತೆಗೆ ಸ್ಯಾಟಲೈಟ್ ಫೋನ್ ಬಳಸಿರೋದ್ರಿಂದ ಅದನ್ನ ವಾಪಸ್ ರೀಟ್ರೇಸ್ ಮಾಡಿ ಎಲ್ಲೆಲ್ಲಿ ಈ ಸ್ಯಾಟಲೈಟ್ ಫೋನ್ ಕನೆಕ್ಟ್ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಈಗ ಎನ್ಐಎ ಅಧಿಕಾರಿಗಳು ಪಡೆದಿರುವಂತದ್ದು. ಇವಿಷ್ಟು ಒಂದು ಕಡೆ ಆದ್ರೆ ಈ ಬೈಸರನ್ ವ್ಯಾಲಿಯಲ್ಲಿ ಪ್ರವಾಸಿಗರಿಗಾಗಬಹುದು, ಸಾರ್ವಜನಿಕರಿಗಾಗಬಹುದು, ಅಲ್ಲಿರುವಂತಹ ಸುತ್ತಮುತ್ತ ಕಾರ್ಮಿಕರಿಗಾಗಬಹುದು, ಮನೆಯವರಿಗಾಗಬಹುದು, ಯಾರಿಗೂ ಕೂಡ ಅಲೋ ಮಾಡ್ತಿಲ್ಲ. ರೀಸನ್ ಏನು ಅಂತ ನೋಡಿದಾಗ ಆ ಒಂದು ಪ್ರದೇಶವನ್ನ ಇನ್ನ ಕೂಲಂಕುಷವಾಗಿ ಎನ್ಐಎ ತಂಡ ಸ್ಟಡಿ ಮಾಡ್ತಿರುವಂತದ್ದು. ಪಹಲ್ಗಾಮ್ನಲ್ಲಿ ನರಮೇಧ ನಡೆದು ಇಂದಿಗೆ 11 ದಿನ. 11 ದಿನವಾದರೂ ಕೂಡ ಈ ರಕ್ತ ರಾಕ್ಷಸರು ಎಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ ಲಭ್ಯ ಆಗಿರಲಿಲ್ಲ. ಈಗ ನರಮೇಧ ಪ್ರಕರಣಕ್ಕೆ ಸಿಕ್ಕಿರುವ ಬಿಗ್ಗೆಸ್ಟ್ ಅಪ್ಡೇಟ್. ಹಿಂದೂಗಳ ಮಾರಣ ಹೋಮ ಮಾಡಿದ ಉಗ್ರರು ಎಲ್ಲಿಗೆ ಹೋದ್ರು ಅನ್ನೋದರ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಪಹಲ್ಗಾಮ್ ನರಮೇಧ ಪ್ರಕರಣದ ಬಿಗ್ಗೆಸ್ಟ್ ಅಪ್ಡೇಟ್. ಹಿಂದೂಗಳ ನರಮೇಧ ಮಾಡಿದ ಉಗ್ರರು ಹೋಗಿದ್ದು ಶ್ರೀಲಂಕಾಗೆ. ಕಾಶ್ಮೀರದಿಂದ ಚೆನ್ನೈನಿಂದ ಶ್ರೀಲಂಕಾಕ್ಕೆ ತೆರಳಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಸತತವಾಗಿ 11ನೇ ದಿನ ಕೂಡ ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ ಸೇನಾಪಡೆ ಹಾಗೆ ಸ್ಥಳೀಯ ಪೊಲೀಸರು. ಆದರೆ ಪಹಲ್ಗಾಮ್ನಿಂದ ನೇರವಾಗಿ ಇದೀಗ ಶ್ರೀಲಂಕಾಗೆ ಹಾರಿ ಉಗ್ರರು ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಎನ್ನುವುದು ಈ ಕ್ಷಣದ ಬಿಗ್ಗೆಸ್ಟ್ ಅಪ್ಡೇಟ್. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಕಾಶ್ಮೀರದಿಂದಲೇ ಇನ್ಫ್ಯಾಕ್ಟ್ ಪಹಲ್ಗಾಮ್ನಲ್ಲೇ ಇದ್ದಾರೆ ಬೆಳಗಿನಿಂದ. ಅಭಿಷೇಕ್, ಶ್ರೀಲಂಕಾಗೆ ಹೋಗಿರಬಹುದು ಈ ಉಗ್ರರು ಅನ್ನೋ ಅನುಮಾನ ಇದೀಗ ಶ್ರೀಲಂಕಾದಲ್ಲೂ ಕೂಡ ಎನ್ಐಎ ಟೀಮ್ ತಲಾಶ್ ಪ್ರಾರಂಭ ಮಾಡಿದೆ ಅಂತ ಹೇಳಿ ಬೇರೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈ ಬಗ್ಗೆ.
ಮೊದಲನೇದಾಗಿ ಆ ಒಂದು ದುರ್ಘಟನೆ ನಡೆದ ನಂತರ ಅದಕ್ಕೂ ಮೊದಲು ಅವರು ಯಾವ ರೀತಿ ನಡ್ಕೊಂಡ್ ಬಂದ್ರು, ಅವರು ಯಾರು ಅಲ್ಲಿಂದ ಓವರ್ ಗ್ರೌಂಡ್ ವರ್ಕರ್ಸ್ ಹೆಲ್ಪ್ ಮಾಡಿದ್ರು, ಅದೇ ತಂಡವೇ ಇವರನ್ನ ಈ ಒಂದು ಜಾಗದಿಂದ ಮತ್ತೆ ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡೋದಕ್ಕೂ ಕೂಡ ಸಹಾಯ ಮಾಡಿರುತ್ತೆ ಅನ್ನೋದು ಎನ್ಐಎ ಒಂದು ತನಿಖೆಯಲ್ಲಿ ಹಾಗೂ ಪೆಹಲ್ಗಾಂವ್ನ ಪೊಲೀಸರ ತನಿಖೆಯಲ್ಲಾಗಿರ್ಬೋದು ಈಗ ಬಯಲಿಗೆ ಬಂದಿರುವಂತದ್ದು. ಈ ಸಂದರ್ಭದಲ್ಲಿ ಈ 4 ಜನರನ್ನ ನೇರವಾಗಿ ಬೈಸರನ್ ವ್ಯಾಲಿಯಿಂದ ಯಾವ ದಾರಿಯ ಮುಖಾಂತರ ಶಿಫ್ಟ್ ಮಾಡಲಾಯಿತು ಅಥವಾ ಅವರು ತಮ್ಮ ಅವತಾರವನ್ನೇನಾದ್ರೂ ಬದಲಿಸಿ ಶಿಫ್ಟ್ ಆದ್ರೆ ಅನ್ನೋದು ಈಗ ಒಂದು ಪ್ರಶ್ನೆ ಎಲ್ರಿಗೂ ಕಾಡ್ತಿರುವಂತದ್ದು. ಇದಾದ ನಂತರ ಅವರು ಚೆನ್ನೈವರೆಗೂ ಬಂದಿದ್ದಾರೆ. ಚೆನ್ನೈನವರೆಗೂ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಮಾಡಿದ್ಯಾರು, ಏರ್ವೇಸ್ ಅಲ್ಲಿ ಬಂದ್ರ, ಟ್ರೈನ್ ಅಲ್ಲಿ ಬಂದ್ರ, ಹೇಗೆ ಬಂದ್ರು ಅನ್ನೋದು ಕುತೂಹಲ ಈಗ ಇರುವಂತದ್ದು. ಯಾಕಂದ್ರೆ ಚೆನ್ನೈನಿಂದ ನೇರವಾಗಿ ಶ್ರೀಲಂಕಾಗೆ ಹಾರಿದ್ದಾರೆ ಎಂಬ ಮಾಹಿತಿ ಈಗ ಲಭಿಸ್ತಾ ಇರುವಂತದ್ದು. ಅಲ್ಲಿಗೆ ಇದು ಕೇವಲ ಪಾಕಿಸ್ತಾನದ ಕೆಲಸವಾಗಿದೆಯಾ ಅಥವಾ ಶ್ರೀಲಂಕಾದಲ್ಲೂ ಕೂಡ ಈ ಒಂದು ಬೇಸ್ ಇದೆಯಾ ಅನ್ನೋದು ಮುಂದಿನ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರುವಂತದ್ದು. ಆದ್ರೆ ಒಂದಂತೂ ಗ್ಯಾರಂಟಿ ವಿಚಾರ ಏನಂದ್ರೆ ಈ 4 ಜನರು ಮಾತ್ರವಲ್ಲ, ಇವರ ಹಿಂದೆ ಕಾಣದ ಅನೇಕ ಕೈಗಳಿದೆ, ಹ್ಯಾಂಡ್ಲರ್ಗಳು ಬೇರೆಯವರು ಇರುವಂತದ್ದು. ಅದರ ಜೊತೆಗೆ ಬೇರೆ ಕಡೆಯಿಂದ ಆಪರೇಟ್ ಮಾಡಲಾಗಿದೆ. ಕೇವಲ ಒಂದು ರಾಜ್ಯದಲ್ಲಿ ಮಾಡಿದ್ರೆ ರಿಸ್ಕ್ ಆಗಬಹುದು ಅಥವಾ ಪತ್ತೆ ಹಚ್ಚುವಂತ ಕಾರ್ಯ ಈಸಿ ಆಗಬಹುದು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಕಡೆಗಳಿಂದ ಮಾಡಲಾಗಿದೆ ಅನ್ನೋ ಮಾಹಿತಿ ಈಗ ಲಭಿಸಿರುವಂತದ್ದು. ಅದರ ಜೊತೆಗೆ ಸ್ಯಾಟಲೈಟ್ ಫೋನ್ ಬಳಸಿರೋದ್ರಿಂದ ಅದನ್ನ ವಾಪಸ್ ರೀಟ್ರೇಸ್ ಮಾಡಿ ಎಲ್ಲೆಲ್ಲಿ ಈ ಸ್ಯಾಟಲೈಟ್ ಫೋನ್ ಕನೆಕ್ಟ್ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಈಗ ಎನ್ಐಎ ಅಧಿಕಾರಿಗಳು ಪಡೆದಿರುವಂತದ್ದು. ಇವಿಷ್ಟು ಒಂದು ಕಡೆ ಆದ್ರೆ ಈ ಬೈಸರನ್ ವ್ಯಾಲಿಯಲ್ಲಿ ಪ್ರವಾಸಿಗರಿಗಾಗಬಹುದು, ಸಾರ್ವಜನಿಕರಿಗಾಗಬಹುದು, ಅಲ್ಲಿರುವಂತಹ ಸುತ್ತಮುತ್ತ ಕಾರ್ಮಿಕರಿಗಾಗಬಹುದು, ಮನೆಯವರಿಗಾಗಬಹುದು, ಯಾರಿಗೂ ಕೂಡ ಅಲೋ ಮಾಡ್ತಿಲ್ಲ. ರೀಸನ್ ಏನು ಅಂತ ನೋಡಿದಾಗ ಆ ಒಂದು ಪ್ರದೇಶವನ್ನ ಇನ್ನ ಕೂಲಂಕುಷವಾಗಿ ಎನ್ಐಎ ತಂಡ ಸ್ಟಡಿ ಮಾಡ್ತಿರುವಂತದ್ದು. ಪಹಲ್ಗಾಮ್ನಲ್ಲಿ ನರಮೇಧ ನಡೆದು ಇಂದಿಗೆ 11 ದಿನ. 11 ದಿನವಾದರೂ ಕೂಡ ಈ ರಕ್ತ ರಾಕ್ಷಸರು ಎಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ ಲಭ್ಯ ಆಗಿರಲಿಲ್ಲ. ಈಗ ನರಮೇಧ ಪ್ರಕರಣಕ್ಕೆ ಸಿಕ್ಕಿರುವ ಬಿಗ್ಗೆಸ್ಟ್ ಅಪ್ಡೇಟ್, ಹಿಂದೂಗಳ ಮಾರಣ ಹೋಮ ಮಾಡಿದ ಉಗ್ರರು ಎಲ್ಲಿಗೆ ಹೋದ್ರು ಅನ್ನೋದರ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಪಹಲ್ಗಾಮ್ ನರಮೇಧ ಪ್ರಕರಣದ ಬಿಗ್ಗೆಸ್ಟ್ ಅಪ್ಡೇಟ್, ಹಿಂದೂಗಳ ನರಮೇಧ ಮಾಡಿದ ಉಗ್ರರು ಹೋಗಿದ್ದು ಶ್ರೀಲಂಕಾಗೆ. ಕಾಶ್ಮೀರದಿಂದ ಚೆನ್ನೈನಿಂದ ಶ್ರೀಲಂಕಾಕ್ಕೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಸತತವಾಗಿ 11ನೇ ದಿನ ಕೂಡ ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ ಸೇನಾಪಡೆ ಹಾಗೆ ಸ್ಥಳೀಯ ಪೊಲೀಸರು. ಆದರೆ ಪಹಲ್ಗಾಮ್ನಿಂದ ನೇರವಾಗಿ ಇದೀಗ ಶ್ರೀಲಂಕಾಗೆ ಹಾರಿ ಉಗ್ರರು ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಅನ್ನೋದು ಈ ಕ್ಷಣದ ಬಿಗ್ಗೆಸ್ಟ್ ಅಪ್ಡೇಟ್. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಕಾಶ್ಮೀರದಿಂದಲೇ ಇನ್ಫ್ಯಾಕ್ಟ್ ಪಹಲ್ಗಾಮ್ನಲ್ಲೇ ಇದ್ದಾರೆ ಬೆಳಗಿನಿಂದ. ಅಭಿಷೇಕ್, ಶ್ರೀಲಂಕಾಗೆ ಹೋಗಿರಬಹುದು ಈ ಉಗ್ರರು ಅನ್ನೋ ಅನುಮಾನ ಇದೀಗ ಶ್ರೀಲಂಕಾದಲ್ಲೂ ಕೂಡ ಎನ್ಐಎ ಟೀಮ್ ತಲಾಶ್ ಪ್ರಾರಂಭ ಮಾಡಿದೆ ಅಂತ ಹೇಳಿ ಬೇರೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈ ಬಗ್ಗೆ. ಮೊದಲನೇದಾಗಿ ಆ ಒಂದು ದುರ್ಘಟನೆ ನಡೆದ ನಂತರ ಅದಕ್ಕೂ ಮೊದಲು ಅವರು ಯಾವ ರೀತಿ ನಡ್ಕೊಂಡ್ ಬಂದ್ರು, ಅವರು ಯಾರು ಅಲ್ಲಿಂದ ಓವರ್ ಗ್ರೌಂಡ್ ವರ್ಕರ್ಸ್ ಹೆಲ್ಪ್ ಮಾಡಿದ್ರು, ಅದೇ